ಸೆಲ್ಯೂಟ್ ಮಾಡಬೇಕಾದ್ರೆ ಇದೆಲ್ಲಾನು ಇಂಪಾರ್ಟೆಂಟ್. ನೀವು ಆಲ್ರೆಡಿ ಸ್ಕಿಪ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದು 20 ಸೆಕೆಂಡ್ ನೋಡ್ಬಿಟ್ಟು ಸೆಲ್ಯೂಟ್ ಮಾಡಿಸ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಿ ನೋಡಿ, ಸೆಲ್ಯೂಟ್ ಮಾಡಿಸ್ತಾ ಇದ್ದೀರಾ. ನಿಮ್ಮ ಫ್ರಸ್ಟ್ರೇಷನ್ ಅಥವಾ ನಿಮ್ಮ ಫ್ರಸ್ಟ್ರೇಷನ್ ಇಂದ ಫೋರ್ಸ್ ಮಾಡಿದ್ರೆ ಪೆಟ್ಟು ಮಾಡೋದಿಲ್ಲ. ಸೊ ಪೆಟ್ಟು ಮಾಡಬೇಕು ಅಂದ್ರೆ ಸ್ವಲ್ಪ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಅಲ್ಲ, ಜಾಸ್ತಿನೇ ಪೇಷನ್ಸ್ ಬೇಕು. ನಾನಿವತ್ತು ನಿಮಗೆ ಲಿಯೋ ಜೊತೆಲಿ ಮಾತ್ರ ಸೆಲ್ಯೂಟ್ ನ ತೋರಿಸ್ಕೊಡ್ತಾ ಇಲ್ಲ. ಲಿಯೋ ಅಂತ ಇನ್ನೊಂದು ಹಸ್ಕಿ ಇದೆ, ಅವನು ಆಲ್ಮೋಸ್ಟ್ 8-9 ಮಂತ್ಸ್ ವಯಸ್ಸು ಆಗಿದೆ ಅವನಿಗೆ. ಇನ್ನೊಬ್ಬ ಭೀಮಾ ಅಂತ ಒಬ್ಬ ಹಸ್ಕಿ ಇದ್ದಾನೆ, ಅವನ ಜೊತೆ ತೋರಿಸ್ಕೊಡ್ತೀನಿ. ಇನ್ನೊಂದು 3 ಮಂತ್ಸ್ ಸಿಡ್ಜು ಇದೆ, ಪ್ರಿನ್ಸ್, ಅವನ ಜೊತೆನೂ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವುದೇ ಟೆಂಪರ್ಮೆಂಟ್, ಯಾವುದೇ ವಯಸ್ಸು, ಯಾವುದೇ ಬ್ರೀಡ್ ಇದ್ರೂ ನಾನಿಲ್ಲಿ ತೋರಿಸ್ಕೊಡೋಂಥ ವಿಷಯ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ. ಅದು ಈ 4 ಪೆಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪೆಟ್ನ ಟೆಂಪರ್ಮೆಂಟ್ ಆಲ್ಮೋಸ್ಟ್ ನಿಮ್ಮ ಪೆಟ್ಗೆ ರೀಚ್ ಆಗ್ಬೋದು ಅಥವಾ ಅದೇ ತರನೇ ಇರಬಹುದು. ಸೊ ಹಂಗಾಗಿ ನಿಮ್ಗೆ ಬಹಳ ಈಸಿ ಆಗುತ್ತೆ. ಇಂಗ್ಲಿಷ್ ಓದಿದ್ದೀರಾ, OES ನೋ ಅಂದ್ರೆ ಮಾಡ್ಬೇಕು, ಹೌದು ಸರಿ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಪೆಟ್ಟು ಯಾವ ಇಂಗ್ಲಿಷ್ ಅಥವಾ ಕನ್ನಡನೋ ಅಥವಾ ಬೇರೆ ಭಾಷೆನೋ ಓದಿರೋದಿಲ್ಲ. ಸೊ ಹಂಗಾಗಿ ಎಸ್ ಮತ್ತೆ ನೋ ಅನ್ನೋ ಪದನ ಭಾವನಾತ್ಮಕವಾಗಿ ನೀವು ಅದಕ್ಕೆ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ಅದು ಕಲಿಯೋದಿಲ್ಲ. ನನಗೆ 1-2-3 ಜನ ಕೇಳಿದ್ರು, ನೀವೆಲ್ಲ ಹೇಳ್ಕೊಟ್ಬಿಟ್ರೆ ನಿಮ್ಗೆ ಏನ್ ಸಂಪಾದನೆ ಅಂತ. ಇಟ್ಸ್ ಓಕೆ, ನನ್ನ ಸಂಪಾದನೆ ಯಾವತ್ತೂ ಹೋಯ್ತು, ಅದ್ರ ಬಗ್ಗೆ ನನಗೆ ಕೇರ್ ಇಲ್ಲ. ಬಟ್ ನಾನ್ ಕಲ್ತಿರೋದು ನನ್ನಲ್ಲೇ ಉಳ್ದೋಗ್ಬಾರ್ದು, ನನ್ನಲ್ಲೇ ಕಳೆದೋಗ್ಬಾರ್ದು. ಸೊ ಸಾಮಾನ್ಯವಾಗಿ ಇನ್ನೊಂದು ಡೌಟ್ ಇರುತ್ತೆ, ಟ್ರೀಟ್ ಕೊಟ್ರೆ ಪೆಟ್ಟು ಕಿತ್ಕೊಂಡ್ಬಿಡಕ್ ಟ್ರೈ ಮಾಡುತ್ತಲ್ಲ, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನೀವು 1-2 ಕಮೆಂಟ್ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದೀನಿ. ಮುಂದೆ ಟ್ರೀಟ್ ಕೊಡೋ ರೀತಿಲಿ ಎಂತ ಕಚ್ಚೋ ನಾಯಿ ಆದ್ರೂ ಕೂಡ ನಿಮ್ಗೆ ಕಚ್ಚೋಕೆ ಸಾಧ್ಯನೇ ಇಲ್ಲ. ಅಗ್ರೆಷನ್ ಇರೋಂತ ಪೆಟ್ ಕೂಡ ನಿಮ್ಗೆ ಫುಡ್ ಡ್ರೈವ್ ಇದೆ ಅಂದ್ರೆ ಅದು ಕಚ್ಚಕ್ ಆಗಲ್ಲ. ನೋ